Good morning, friends. I once again welcome you to this video lecture series from Karnataka Learning Management System. So, in the last 6 sessions, we were discussing about aldehydes and ketones. This is the seventh session. I once again welcome you all to the seventh session of aldehydes and ketones. In this session, we will be discussing about condensation of aldehydes and ketones with ammonia and its derivatives. So, ಈ ಸೆಷನ್ನಲ್ಲಿ ನಾವು ಹೇಗೆ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸು ಅಮೋನಿಯಾ ಮತ್ತು ಅದರ ಡೆರಿವೇಟಿವ್ಸ್ ಜೊತೆಗೆ ಕಂಡೆನ್ಸ್ ಆಗುತ್ತೆ, ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. So, to recollect, in the previous sessions, we were discussing about how aldehydes or ketones, it reacts with alcohols to form acetals and ketols. We know that aldehydes adds on to one equivalent of alcohol to form amiacetal, which on further addition of one more equivalent of alcohol gives you acetals. So aldehydes alcohol ಜೊತೆ ರಿಯಾಕ್ಟ್ ಆದರೆ ಎರಡು ಈಕ್ವಲೆಂಟ್ ಆಫ್ ಆಲ್ಕೋಹಾಲ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆದರೆ ಅಸಿಟಾಲ್ಸ್ ಬರುತ್ತೆ. ಸೊ ಸಿಮಿಲರ್ಲಿ ಕೀಟೋನ್ ಮಾಲಿಕ್ಯೂಲ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಟೂ ಈಕ್ವಲೆಂಟ್ಸ್ ಆಫ್ ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ ಇಟ್ ಗಿವ್ಸ್ ಕೀಟಾಲ್ಸ್ ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಮತ್ತು ವಿ ಸಾ ದ ಮೆಕ್ಯಾನಿಸಮ್ ಫಾರ್ ದ ಫಾರ್ಮೇಷನ್ ಆಫ್ amiacetals and acetals as well as amiketols and ketols. So today in this session, as I said earlier, we will see how the condensation of aldehydes or ketones with ammonia and its derivatives takes place. We will see this. So ammonia ಅಂದರೆ ನಮಗೆ ಗೊತ್ತಿದೆ NH3 ನ ಅಮೋನಿಯಾ ಅಂತ ಕರಿತೀವಿ. ಅಮೋನಿಯಾ ಮಾಲಿಕ್ಯುಲರ್ ಫಾರ್ಮುಲಾ ಬಂದರು NH3. ಸೊ ಅಮೋನಿಯಾ ಡೆರಿವೇಟಿವ್ಸ್ ಯಾವುದೆಲ್ಲ ಇರ್ಬೋದು ಅಂದರೆ ಇಟ್ ಮೇ ಬಿ ಅಮೈನ್ಸ್ ಆಗಿರ್ಬೋದು, ಹೈಡ್ರಜೀನ್ ಆಗಿರ್ಬೋದು, ಹೈಡ್ರಾಕ್ಸಿಲಮೀನ್ ಆಗಿರ್ಬೋದು, ಸೆಮಿ ಕಾರ್ಬಸೈಡ್ ಆಗಿರ್ಬೋದು. ಇವೆಲ್ಲ ಅಮೋನಿಯಾ ಡೆರಿವೇಟಿವ್ಸ್ ಅಂತ ಕರಿತೀವಿ. ಸೊ ಅಮೈನ್ಸ್ ನಮಗೆಲ್ಲ ಗೊತ್ತಿರತಕ್ಕಂಥ ಡೆರಿವೇಟಿವ್ ಆಫ್ ಅಮೋನಿಯಾ. ಸೊ ಅಮೈನ್ಸ್ರ ಡೆಫಿನೇಷನ್ ನೋಡಬೇಕಾದ್ರೆ, ಸೊ ಅಮೈನ್ಸ್ ಆರ್ ದ ಡೆರಿವೇಟಿವ್ಸ್ ಆಫ್ ಅಮೋನಿಯಾ ಇನ್ ವಿಚ್ one or more hydrogen atoms is replaced by alkyl or aryl groups. ಸೊ ಅಮೋನಿಯಲ್ಲಿರ್ತಕ್ಕಂಥ ಮೂರು ಹೈಡ್ರೋಜನ್ ಆಟಮಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೈಡ್ರೋಜನ್ ಆಟಮ್ಸು ಅಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಸ್ ಜೊತೆ ರೀಪ್ಲೇಸ್ ಆದರೆ ಅವನ್ನು ಅಮೈನ್ಸ್ ಅಂತ ಕರಿತೀವಿ. ಒಂದೇ ಒಂದು ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಆದರೆ ಪ್ರೈಮರಿ ಅಮೈನ್ ಅಂತ ಕರಿತೀವಿ. ಎರಡು ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಆದರೆ ಸೆಕೆಂಡರಿ ಅಮೈನ್, ಮೂರು ಹೈಡ್ರೋಜನ್ ಆಟಮ್ ಅಲ್ಕೈಲ್ ಅಥವಾ ಅರೈಲ್ ಗ್ರೂಪ್ ಜೊತೆಗೆ ರೀಪ್ಲೇಸ್ ಆದರೆ ಅದನ್ನು ಟರ್ಷರಿ ಅಮೈನ್ ಅಂತ ಕರಿತೀವಿ. ಇದೇ ರೀತಿ ಸೊ ಅಮೈನ್ಸ್ ಬಿಟ್ಟು ಬೇರೆ ಎಲ್ಲ ಡೆರಿವೇಟಿವ್ಸ್ ನಮಗೆ ತಿಳಿದಿದೆ, ಲೈಕ್ ಹೈಡ್ರಾಕ್ಸಿಲಮೀನ್, ಸೆಮಿ ಕಾರ್ಬಸೈಡ್, ಹೈಡ್ರಜೀನ್, ಇವೆಲ್ಲ ಅಮೋನಿಯಾ ಡೆರಿವೇಟಿವ್ಸ್ ಆಗಿರೋದ್ರಿಂದ ಸೊ ಈ ಅಮೋನಿಯಾ ಡೆರಿವೇಟಿವ್ಸ್ ಯಾವ ರೀತಿ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ ಜೊತೆಗೆ ಕಂಡೆನ್ಸ್ ಆಗುತ್ತೆ ಅನ್ನೋದನ್ನು, ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ಸೊ ವಿ ವಿಲ್ ಸಿ ಇನ್ ದಿಸ್ ಕ್ಲಾಸ್. So reaction with primary amine. So primary amines reacts with an aldehyde and ketone. So it reacts with an aldehyde or ketone to form imines. So aldehyde amines ಜೊತೆ ರಿಯಾಕ್ಟ್ ಆದಾಗ ಏನು ಬರುತ್ತೆ ಅಂದರೆ imines ಫಾರ್ಮ್ ಆಗುತ್ತೆ. ಸೊ aldehyde if it reacts with amines, primary amines, it will give imines. Imines it is called as Schiff bases. ಸೊ ಆಲ್ಡಿಹೈಡ್ ರಿಯಾಕ್ಟ್ ಆದರೆ ಆಲ್ಡಮೈನ್ ಬರುತ್ತೆ, ಕೀಟೋನ್ ಅಮೈನ್ಸ್ ಜೊತೆ ರಿಯಾಕ್ಟ್ ಆದರೆ ಕೀಟಮೈನ್ ಬರುತ್ತೆ. ಸೊ ಇಲ್ಲಿ ಸ್ಲೈಡಲ್ಲಿ ಐ ಹೋಪ್ ಯು ಕ್ಯಾನ್ ಸಿ ದಸ್ ದ ಫಾರ್ಮೇಷನ್ ಆಫ್ ಆಲ್ಡಮೈನ್ ಆರ್ ಕೀಟಮೈನ್ ಇನ್ ದ ಸ್ಲೈಡ್ ವಿತ್ ದ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಯು ಕ್ಯಾನ್ ಸಿ ದಸ್, ದೇರ್ ಇಸ್ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. H2O is eliminated over here. This what H2O and this H2O is eliminated. As a result you get imines. Now coming to the mechanism for the formation of imine. So it involves, the reaction mechanism involves a two-step process. So the step one is nothing but the addition of nucleophilic amine
to the partially positive carbonyl carbon followed by the loss of a proton from the nitrogen and the gain of a proton by the oxygen. ಏನಪ್ಪ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಸೊ ನಮಗೆ ತಿಳಿದಿರೋ ಹಾಗೆ ಅಮೈನ್ ಮೇಲೆ ನೈಟ್ರೋಜನ್ ಮೇಲೆ ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ದಿಸ್ lone pair of electrons make the molecule, make the amine to act as a nucleophile. So electrons rich species, so lone pair of electrons nitrogen ಮೇಲೆ ಇರೋದ್ರಿಂದ the molecule acts as a nucleophile. ಸೊ ನಮಗೆ ಆಲ್ರೆಡಿ ತಿಳಿದಿದೆ ಕಾರ್ಬೋನಲ್ ಕಾರ್ಬನ್ CO, C ಡಬಲ್ ಬಾಂಡ್ O ಕಾರ್ಬೋನಲ್ ಕಾರ್ಬನ್ ಅಂತ ಕರಿತೀವಿ. ಸೊ ಕಾರ್ಬೋನಿಲ್ ಕಾರ್ಬನ್ನಲ್ಲಿ ಇಟ್ಸ್ ಎ electrophilic center. Why? Because I have already explained, due to the electronegativity difference, carbon gets slight positive charge, therefore it acts as the electrophilic center. So this nucleophilic amine will attack the carbonyl carbon, positively charged carbonyl carbon. Carbonyl carbon attack ಆದಾಗ ನಮಗೆ ಈ ರೀತಿಯಾದ intermediate ಬರುತ್ತೆ. This is the intermediate which we got. So this intermediate, in this intermediate there is a intramolecular proton shift. ಸೊ ಇಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ ಆಟಮು, ಇಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ ಆಟಮು ಇಲ್ಲಿರ್ತಕ್ಕಂಥ NH2ನಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ ಆಟಮು ವಿಲ್ ಬಿ abstracted by this oxygen which carries negative charge. As a result we get this tetrahedral intermediate. So this is the tetrahedral intermediate. So in the next step, the protonation of the OH group followed by the loss of H2O in the elimination reaction. So second step ಅಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ OH group ಕಾಣಿಸ್ತಾ ಇದೆಯಲ್ಲ, this OH, the lone pair of electrons present on this oxygen will get protonated. As a result you can see OH2 plus H2O. So OH2 plus protonated intermediate ಬಂದಿರೋದ್ರಿಂದ protonated water H2O will be released. Simultaneously the lone pair of electrons present on the nitrogen will shift on this carbon nitrogen bond. There, as a result there will be a formation of pi bond over here, and there will be elimination of water molecule. Once there is a elimination of water molecule, you get this intermediate. This intermediate loses proton to form an imine. This is the mechanism involved in the imine formation. So this the mechanism involved in the imine formation is similar to that of mechanism for the formation of acetal and ketol. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ, ಅಸಿಟಾಲ್ ಮತ್ತು ಕೀಟಾಲ್ನ ಮೆಕ್ಯಾನಿಸಮ್ ಅದಕ್ಕೆ ಸಿಮಿಲರ್ ಆಗಿ ಈ ಮೆಕ್ಯಾನಿಸಮು ಇದೆ. ಸೊ ಇವೆಲ್ಲ ಕೆಲವು ಅಮೋನಿಯಾ ಡೆರಿವೇಟಿವ್ಸು. ನಾನು ಆಗಲೇ ಹೇಳಿದೆ ಅಮೋನಿಯಾನ ಡೆರಿವೇಟಿವ್ಸ್ ಯಾವುದೆಲ್ಲ ಇದೆ ಅಂತ. ಹೈಡ್ರಾಕ್ಸಿಲಮೀನ್ ಫಾರ್ಮುಲಾ NH2OH. ಅಮೋನಿಯಾದಲ್ಲಿ ಒಂದು ಹೈಡ್ರೋಜನ್ ತೆಗೆದುಬಿಟ್ಟು ಅದಕ್ಕೆ OH ರೀಪ್ಲೇಸ್ ಆದರೆ, OH ಇಫ್ ಇಟ್ ಇಸ್ ರೀಪ್ಲೇಸ್ಡ್ ವಿ ಗೆಟ್ ಹೈಡ್ರಾಕ್ಸಿಲಮೀನ್. ಸೊ ಅಮೋನಿಯಾದಲ್ಲಿ ಒಂದು ಹೈಡ್ರೋಜನ್ ತೆಗೆದು ಮತ್ತೆ ಒಂದು NH2 ಗ್ರೂಪ್ ಬಂದರೆ ವಿ ಕಾಲ್ ಇಟ್ ಆಸ್ ಹೈಡ್ರಾಸೀನ್. ದಿಸ್ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಆಸ್ ಹೈಡ್ರಾಸೀನ್. ಓಕೆ, ಸೊ ಇಫ್ in ammonia, if one of the hydrogen atom is replaced by NHCONH2 group, we get a semi-carbazide. Ivella this few derivatives of ammonia. We will see what happens when this derivatives of ammonia condense with aldehydes or ketones. So when ammonia is condensed with a aldehyde or a ketone, we get imine. When aldehyde or ketone condenses with hydroxylamine, we get oxime. When hydrazine condenses with aldehyde or a ketone, we get hydrazone. When aldehyde or ketone it condenses with semicarbazide, it gives semicarbazone. Next, you can see the reaction of hydrazine
ಆ್ಯಂಡ್ ಎಕ್ಸಾಂಪಲ್ಸ್. ಸೊ ಇಲ್ಲಿ ಹೈಡ್ರೋಜನ್ ಯಾವ ರೀತಿಯಾಗಿ ಆಲ್ಡಿಹೈಡ್ ಅಥವಾ ಕೀಟೋನ್ ಜೊತೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಸೊ ಆಲ್ಡಿಹೈಡ್ ಅಥವಾ ಕೀಟೋನು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ಆಗಲೇ ಹೇಳಿದಾಗ ಹೈಡ್ರೋಜನ್ ಫಾರ್ಮ್ ಆಗುತ್ತೆ. ಸೊ ಯು ಕ್ಯಾನ್ I have taken a specific example here. Aldehyde, that is acetaldehyde. Acetaldehyde reacts with hydrazine to condense. Acetaldehyde condenses with hydrazine to form hydrazone with the elimination of water molecule. You can see the water molecule being eliminated, and there is a carbon nitrogen double bond. So similarly here, ketone reacting with hydrogen to form ketone hydrazone. ಇಲ್ಲಿ ಯಾವ ಕೀಟೋನ್ ಅಂದರೆ ಅಸಿಟೋನ್ ರಿಯಾಕ್ಟ್ ಆಗ್ತಾ ಇದೆ. ಸೊ ಕೀಟೋನ್ is condensing with hydrazine to form ketone hydrazone. So aldehydes are ketone. The thing what you have to remember is aldehyde or ketone reacts with hydrazine to form hydrazone. So there is a carbon nitrogen double bond in hydrazone. Next, ಸೊ ಹೈಡ್ರಾಕ್ಸಿಲಮೀನ್. ಸೊ ಹೈಡ್ರಾಕ್ಸಿಲಮೀನ್ ಆಲ್ಡಿಹೈಡ್ ಅಥವಾ ಕೀಟೋನ್ ಯಾವ ರೀತಿಯಾಗಿ ಹೈಡ್ರಾಕ್ಸಿಲಮೀನ್ ಜೊತೆ ಕಂಡೆನ್ಸ್ ಆಗುತ್ತೆ ಅಂದರೆ ಇಟ್ ಫಾರ್ಮ್ಸ್ ಆಕ್ಸೈಡ್. ಸೊ ಇಟ್ ಫಾರ್ಮ್ಸ್ ಆಕ್ಸೈಡ್. ಸೊ ketone, I had taken again a specific example. Ketone, when it is condensing with hydroxylamine, there will be elimination of water molecule to form ketone oxide. That is acetone. Here I have taken as a specific example the product which is formed as acetone oxide. So acetaldehyde ತಗೊಂಡು ಕಂಡೆನ್ಸ್ ಮಾಡಿದ್ರೆ ಹೈಡ್ರಾಕ್ಸಿಲಮೀನ್ ಜೊತೆಗೆ we get acetaldoxime. So with the elimination of water molecule. So in hydroxylamines also there is a carbon nitrogen double bond in the molecule. Next, reaction with semi-carbazide. ಸೊ ಸೆಮಿಕಾರ್ಬಸೈಡ್ ಜೊತೆ ಯಾವ ರೀತಿಯಾಗಿ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ ರಿಯಾಕ್ಟ್ ಆಗುತ್ತೆ ಅಂತ ನೋಡೋದಾದರೆ ಸೇಮ್ ಫ್ಯಾಷನಲ್ಲಿ ರಿಯಾಕ್ಟ್ ಆಗುತ್ತೆ. ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸು ಸೆಮಿಕಾರ್ಬಸೈಡ್ ಜೊತೆ ರಿಯಾಕ್ಟ್ ಆದಾಗ ವಿ ಗೆಟ್ ಸೆಮಿಕಾರ್ಬಾಝೋನ್. ಯು ಕ್ಯಾನ್ ಸಿ ದ ಸೆಮಿಕಾರ್ಬಾಝೋನ್ ವಿಚ್ ಇಸ್ ಆಲ್ಸೋ ಅಗೇನ್ ಹ್ಯಾವಿಂಗ್ ಎ ಕಾರ್ಬನ್ ನೈಟ್ರೋಜನ್ ಡಬಲ್ ಬಾಂಡ್. Carbazone. So acetaldehyde reacts with semicarbazide to give semicarbazone. Ketone reacts with or condenses with, ಸೊ ರಿಯಾಕ್ಟ್ ಅಂತ ಹೇಳೋದಕ್ಕಿಂತ ಕಂಡೆನ್ಸ್ ಅನ್ನೋ ಪದ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಸೊ ಕೀಟೋನ್ ಕಂಡೆನ್ಸಸ್ ವಿತ್ ಸೆಮಿಕಾರ್ಬಾಝೈಡ್ ಟು ಗಿವ್ ಸೆಮಿಕಾರ್ಬಾಝೋನ್ with the elimination of water molecule. So again I will show how water molecule is eliminated, and this H2O is eliminated. So this is about reaction of aldehydes or ketones with ammonia and its derivatives. So this is the summary of the today's session. ಸೊ ಇಲ್ಲಿ ಇವತ್ತಿನ ಸೆಷನಲ್ಲಿ ನಾವು ಏನು ನೋಡೋದು ಅಂದರೆ ಹೇಗೆ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ ಅಮೋನಿಯಾ ಮತ್ತು ಅದರ ಅಮೋನಿಯಂ ಡೆರವೇಟಿವ್ಸ್ ಜೊತೆಗೆ ಯಾವ ರೀತಿ ಕಂಡೆನ್ಸ್ ಆಗುತ್ತೆ, ಆ್ಯಂಡ್ ವಾಟ್ ವಿಲ್ ಬಿ ದ ಪ್ರಾಡಕ್ಟ್ ಫಾರ್ಮ್ ಆ್ಯಂಡ್ ವಾಟ್ ಈಸ್ ದ ಮೆಕ್ಯಾನಿಸಮ್ ಇನ್ವಾಲ್ಡ್ ಇನ್ ದ ಪ್ರೋಸೆಸ್ ಅನ್ನೋದನ್ನು ನೋಡಿದ್ವಿ. ಸೊ ಅದನ್ನು ಸಮಪ್ ಮಾಡೋದಾದರೆ ಅಮೋನಿಯಾ ಜೊತೆ ರಿಯಾಕ್ಟ್ ಆದರೆ ಆಲ್ಡಿಹೈಡ್ ಅಥವಾ ಕೀಟೋನ್ಸ್ ಇಟ್ ಫಾರ್ಮ್ಸ್ ಇಮೈನ್ಸ್. ಈವನ್ primary amines on reaction with on condensation with aldehydes or ketones, it gives imines. Next, aldehydes or ketones on condensation with hydrazine, it gives hydrazone. Aldehydes or ketones condensation with hydroxylamine, it gives oxime. Aldehydes or ketones on condensation with semicarbazide gives semicarbazone. So I hope you have understood this today's session. Have a good day. Thank you.